ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಎ ಅವರು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ಹೇಳ್ತೀನಿ. ಮೊದಲನೇದಾಗಿ ಕೆಎ ವೆಬ್ಸೈಟ್ಗೆ ನೀವು ಬರಬೇಕು. ಅನಂತರ ಮೇಲ್ ಕಾಣ್ತಿರೋ ಈ 3 ಲೈನ್ನ ಕ್ಲಿಕ್ ಮಾಡಿ, ಪ್ರವೇಶ ಕ್ಲಿಕ್ ಮಾಡಿ, UGCETನ ಕ್ಲಿಕ್ ಮಾಡಿ. ಆಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಲಿಂಕ್ ಇದನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಫಾರ್ಮ್ಯಾಟಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ, ಪಾಸ್ವರ್ಡ್ನ ಹಾಕಿ, ಕೆಳಗೆ ಕೊಟ್ಟಿರೋ ಕ್ಯಾಪ್ಚನ ಎಂಟರ್ ಮಾಡಿ, ನಂತರ ಲಾಗಿನ್ ಯೂಸಿಂಗ್ OTP ಆರ್ ಲಾಗಿನ್ ಯೂಸಿಂಗ್ ಫೇಸ್ ಯಾವುದಾದ್ರೂ ಕ್ಲಿಕ್ ಮಾಡಿ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಬೋದು. ಕೆಲವರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ, ಇನ್ನು ಕೆಲವರಿಗೆ ಆದರೂ ಅದು ಓಪನ್ ಆಗ್ತಿಲ್ಲ. ಸೊ ಅಂಥವರು ವರಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋವರೆಗೂ ಡೌನ್ಲೋಡ್ ಮಾಡ್ತಾ ಇರ್ಬೋದು. ಸೊ ಮತ್ತೆ ಡೌನ್ಲೋಡ್ ಮಾಡ್ತಾ ಇರಿ. ಎಲ್ಲಿವರೆಗೂ ನಿಮಗೆ ಸರಿಯಾದ ವೆರಿಫಿಕೇಷನ್ ಸ್ಲಿಪ್ ಸಿಗೋಲ್ವೋ ಅಲ್ಲಿವರೆಗೂ ಮಾಡ್ತಾ ಇರಿ. ಹಾಗೆ ಈ ಸರಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಕೊಟ್ಟಿಲ್ಲ, QR ಕೋಡ್ ಕೊಟ್ಟಿದ್ದಾರೆ. ಅದೇ QR ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಬೇಕು. ಸೊ ನಿಮ್ಮ ವೆರಿಫಿಕೇಷನ್ ಡೌನ್ಲೋಡ್ ಮಾಡಿದ ನಂತರ ಅದರ ಒಂದು ಪ್ರಾಪರ್ ಆಗಿ ಪ್ರಿಂಟ್ಔಟ್ ತೆಗೆದು ನಿಮ್ಮ ಹತ್ರ ಇಟ್ಕೊಳ್ಳಿ. ಮುಂದೆ ಅಡ್ಮಿಷನ್ ಟೈಮಲ್ಲಿ ಕೂಡ ಅದು ನಿಮಗೆ ಯೂಸ್ ಆಗುತ್ತೆ. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.